ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವು ಮಾಡುವ ಮೊದಲು ನೋಟಿಸ್ ಅನ್ನ ಕೊಟ್ಟಿದ್ವಿ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಅಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರೋದು ನಮಗೆ ನೋಟಿಸ್ ಗೊತ್ತಿಲ್ಲ ಅಂತ, ನಮಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ನೀಡಿಲ್ಲ ಅಂದಿದ್ದಾರೆ. ಯಾವುದೇ ಸೂಚನೆಯನ್ನ ಕೊಡದೆ ಮನೆ ತೆರವು ಮಾಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಈ ಒತ್ತುವರಿದಾರರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. 2020ರಿಂದ 2021ರ ಒಳಗೆ ಈ ಲೇಔಟ್ನಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದಂತವ್ರು. ನಮಗ್ ನೋಟಿಸ್ ಕೊಡಬೇಕಿತ್ತು, ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು ಅನ್ನುವಂಥದ್ದನ್ನ ಈಗ ಹೇಳ್ತಾ ಇರೋ ನಿವಾಸಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ನೋಟಿಸ್ ಕೊಟ್ಟಿದ್ವಿ, ಆದ್ರೆ ನೋಟಿಸ್ ಕೊಟ್ಟ ನಂತರದಲ್ಲೂ ಕೂಡ ಅವರು ಖಾಲಿ ಮಾಡಿರಲಿಲ್ಲ, ಹಾಗಾಗಿ ಕಾನೂನಿನ ಕ್ರಮಗಳನ್ನ ಕೈಗೊಳ್ಳಬೇಕಾಯಿತು ಅನ್ನುವಂಥದ್ದನ್ನ ಸಿಎಂ ಹೇಳಿದ್ರು. 2020-21ರಿಂದ ಅನಾಥರೈಸ್ಡ್ ಆಗಿ ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸ್ಡ್ ಆಕ್ಯುಪೆಂಟ್ಸ್ ಇದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿತ್ತು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಖಾಲಿ ಮಾಡಿಸಿದ್ದಾರೆ. 2020-21ರಿಂದ ಅನಾಥರೈಸ್ಡ್ ಆಗಿ ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಅಲ್ಲಿ ಗೊಂದಲ ಇದೆಯೋ ಅಥವಾ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೋ ಅಥವಾ ಗೊಂದಲವೇ ಇಲ್ಲದೆ ಗೊಂದಲಕಾರಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೋ ಗೊತ್ತಿಲ್ಲ. ಸಿಎಂ ಸ್ಟೇಟ್ಮೆಂಟ್ ಒಂದು ರೀತಿ, ಅಲ್ಲಿರುವಂತಹ ನಿವಾಸಿಗಳು ಹೇಳುವಂತದ್ದು ಒಂದು ರೀತಿ, ಸಚಿವರು ಹೇಳ್ತಾ ಇರೋದು ಒಂದು ರೀತಿ, ಇನ್ನು ಕೇರಳದ ವರ್ಷನೇ ಬೇರೆ. ಅಸಲಿಗೆ ಏನ್ ನಡೀತಾ ಇದೆ ಅಲ್ಲಿ ನಾಗೇಂದ್ರ ಬಾಬು? ಅಶ್ವಿನಿ ನೋಡಿ, ಇವತ್ತು ಇಲ್ಲಿನ ಸ್ಥಳೀಯ ರಾಜ್ಯದ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ, ಕೇರಳ ಸರ್ಕಾರ ಸುಖ ಸುಮ್ಮನೆ ಇಲ್ಲಿ ರಾಜಕೀಯವನ್ನ ಮಾಡ್ತಾ ಇದೆ. ಮುಂಬರುವಂತಹ ದಿನದಲ್ಲಿ ಕೇರಳ ರಾಜ್ಯದಲ್ಲಿ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಇರುವಂತಹ ಜನರನ್ನ ಮಾತಾಡಿಸಿದಾಗ ಇಲ್ಲಿ ಯಾರು ಕೂಡ ಕೇರಳದವರು ಒಬ್ರು ಕೂಡ ಇಲ್ಲ. ಆದ್ರೆ ಮುಸ್ಲಿಮ್ಸ್ ಅವರು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಮುಸ್ಲಿಂ ಪರವಾಗಿದೆ ಪಿಣರಾಯಿ ವಿಜಯನ್ ಸರ್ಕಾರ ಅನ್ನೋದನ್ನ ಬಿಂಬಿಸಿಕೊಳ್ಳುವುದಕ್ಕೆ ಈ ರೀತಿಯಾಗಿ ಸುಖ ಸುಮ್ಮನೆ ರಾಜಕೀಯ ಮಾಡ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಏನೋ ಇವತ್ತು ಆರೋಪವನ್ನ ಮಾಡ್ತದೆ, ಅಲ್ಲಿ ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತದೆ. ಅಷ್ಟೇ ಅಲ್ಲದೆ ಈಗ ಇಲ್ಲಿರುವಂತವರನ್ನ ನಾವು ಮಾತಾಡ್ತಾ ಹೋದಾಗ ಈ ಹಿಂದೆ ಕೂಡ ನಮಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಜೆಸಿಬಿಗಳನ್ನ ತಂದು ಇಲ್ಲಿ ತೆರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಅಶ್ವಿನಿ, ಇಲ್ಲಿ ಅಸಲಿ ವಿಚಾರ ಏನು ಅಂತಂದ್ರೆ, ಇಲ್ಲಿ ಸ್ಥಳೀಯರು ಯಾರೋ ಒಬ್ರು ಇವರ ಜೊತೆಯಲ್ಲಿ ಚೆಲ್ಲಾಟವನ್ನ ಆಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇವರಿಗೆ ಗೊತ್ತಿಲ್ಲದಂತೆ ಇಲ್ಲಿರುವಂತಹ ಕೆಲವೊಂದಷ್ಟು ಚಿಕ್ಕ ಚಿಕ್ಕ ಜಾಗಗಳನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ತಹಶೀಲ್ದಾರ್ ಕೂಡ ಕೆಲ ತಿಂಗಳ ಹಿಂದೆ ಅಷ್ಟೇ ಜಿಬಿಎ ಅಧಿಕಾರಿಗಳಿಗೆ ಒಂದು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡ ನಿನ್ನೆ ಬ್ರೇಕ್ ಕೂಡ ಮಾಡಿತ್ತು. ಅದಲ್ಲದೆ ಈಗ ತೆರವನ್ನ ಮಾಡಿರುವ ವಿಚಾರವಾಗಿ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿರುವಂತವರು ಎಲ್ಲರನ್ನೂ ಕೂಡ ನಾವು ಬೇರೆ ಜಾಗದಲ್ಲಿ ಒಂದು ಜಾಗವನ್ನ ಹುಡುಕಿ ಅಲ್ಲಿ ಅವರನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಬಹಳ ಪ್ರಮುಖವಾಗಿ ಅಶ್ವಿನಿ, ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ನಾನೀಗ ಲೈವ್ ನಲ್ಲೇ ಇಲ್ಲಿರುವಂತಹ ಸ್ಥಳೀಯರನ್ನ ಎಲ್ಲರೂ ಕೂಡ ಮಾತಾಡ್ತಾ ಹೋಗ್ತೀನಿ, ಅವ್ರನ್ನ ಪ್ರಶ್ನೆಯನ್ನ ಮಾಡ್ತೀನಿ. ನೋಡಿ, ಇಲ್ಲಿ ಒಂದು ಟೆಂಟ್ ಅನ್ನ ಹಾಕಿದ್ರೆ ಟೆಂಟ್ ನ ಕೆಳಗಡೆನೆ ಮಂಚವನ್ನ ಹಾಕೊಂಡು ಇಲ್ಲೇ ಜೀವನವನ್ನ ಸಾಗಿಸಿದ್ದಾರೆ. ಯಾಕಂದ್ರೆ ಇವರ ಮನೆಗಳೇನಿತ್ತು ಎಲ್ಲವನ್ನೂ ಕೂಡ ತೆರವು ಮಾಡಲಾಗಿದೆ. ಕನ್ನಡ ಬರ್ತಾ ನಿಮಗೆ? ಕನ್ನಡ ಬರ್ತಾ? ನಿಂತ್ಕೊಳ್ಳಿ ನಿಮಿಷ, ಸತ್ಯ ಹೇಳ್ಬೇಕು. ನಿಮಗೆ ನೋಟಿಸ್ ಕೊಟ್ಟಿದ್ರ ಮುಂಚೆ? ಇಲ್ಲ ಸರ್, ಕೊಟ್ಟಿಲ್ಲ. ಸಿಎಂ ಹೇಳ್ತಾರಲ್ಲ ನೋಟಿಸ್ ಕೊಟ್ಟಿದ್ರು ಅಂತ. ಯಾರು ಕೊಟ್ಟಿಲ್ಲ ಸರ್? ಡಿಸಿಎಂ ಹೇಳಿದ್ರು ನೋಟಿಸ್ ಕೊಟ್ಟಿದ್ವಿ ನಾವು. ಇಲ್ಲ ಸರ್, ಕೊಟ್ಟಿಲ್ಲ. ಮತ್ತೆ ಹೆಂಗೆ ಏಕಾಏಕಿ ಬಂದು ಹೊಡೆದ್ರು? ನೀವೇನು ಪ್ರಶ್ನೆ ಮಾಡ್ಲಿಲ್ವಾ? ಮಾಡಕ್ಕೆ ಕೊಟ್ಟಿಲ್ಲ ಸರ್, ಅವರು ಮಾಡಕ್ ಕೊಟ್ಟಿಲ್ಲ, ಅವರು ನೋಟಿಸ್ ಕೊಟ್ಟಿಲ್ಲ. ಎಸ್ ಅಶ್ವಿನ್, ನೋಡಿ, ಇಲ್ಲಿ ಒಬ್ರು ಇಲ್ಲಿ ಪೆಂಡಲ್ ಹಾಕೊಂಡು ಅದರ ಕೆಳಗಡೆ ಏನು ಈಗ ಜೀವನವನ್ನ ಸಾಗಿಸಿದ್ದಾರೆ. ಅವರು ಹೇಳ್ತಿರೋದು ನಮಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಅಂತೇಳಿ. ಇನ್ನೂ ಕೂಡ ನಾನು ಮುಂದೆ ಹೋಗ್ತೀನಿ, ಇನ್ನೂ ಹಲವು ಜನ ಇಲ್ಲಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ನೋಡಿ, ಬೆಳಗ್ಗೆಯಿಂದಲೂ ಕೂಡ ವಸತಿ ಇಲಾಖೆಯ ಅಧಿಕಾರಿಗಳು ಬಂದು ಇಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದವರು ಇದ್ದಾರೆ, ಬಿಹಾರವರು ಕೂಡ ಇದ್ದಾರೆ, ಜೊತೆಗೆ ಉತ್ತರ ಪ್ರದೇಶದಿಂದ ಬಂದಂತವರು, ಬೇರೆ ಬೇರೆ ರಾಜ್ಯದಿಂದ ಬಂದಂತವರು ಕೂಡ ಇಲ್ಲಿ ಬಂದು ಇಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು. ಅಣ್ಣ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಮಸ್ತಾನ್. ನೋಡಿ, ಎಲ್ಲಿರೋದು ನಿಮ್ದು? ನಿಮ್ದು ಎಲ್ಲಿತ್ತು ಮನೆ? ಇಲ್ಲೇ ಐತೆ ಮ್ಯಾಮ್. ಹೌದಾ? ಇಲ್ಲೇ ಯಾವಾಗ ಹೊಡೆದಾಕಿದ್ದು?
ಹೊಡೆದು ಎಷ್ಟು ದಿವಸ ಆಯ್ತು ಹೊಡೆದು? 28 ಮೊನ್ನೆ ಹೊಡೆದ್ರ? ಮೊನ್ನೆ ಹೊಡೆದಲ್ಲ. ನೋಟಿಸ್ ಕೊಟ್ಟಿದ್ರ ನಿಮಗೆ ಮುಂಚೆ ಖಾಲಿ ಮಾಡ್ಬೇಕು ಅಂತ? ನೋಟಿಸ್ ಕೊಡಿಲ್ಲ ಸರ್, ಅದಕ್ಕೋಸ್ಕರ ನಾನು ಹೈದರಾಬಾದ್ ಅಲ್ಲಿ ಹೋಗಿದ್ದೆ. ನೋಟಿಸ್ ಕೊಟ್ಟಿದ್ರ ಸರ್ ನಿಮ್ಗೆ? ಸರ್ ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬೆಳಗ್ಗೆ 5:30 ಬಂದು ಇದ್ದಾರೆ. ಈಗ ಸಿಎಂ ಹೇಳಿದ್ರೆ, ಡಿಸಿಎಂ ಹೇಳಿದ್ರೆ ನಾವು ನೋಟಿಸ್ ಕೊಟ್ಟಿದೀವಿ, ನಮ್ಮ ಜಿಬಿ ಏನೋ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ? ಇಲ್ಲ ಸರ್, ನಮ್ಮ ಹುಡುಗರು ಶಾಸಕಿಯ ನಮ್ಗೆ ಕೊಟ್ಟಿಲ್ಲ ಸರ್. ಯಾರಿಗೂ ಕೊಟ್ಟಿಲ್ಲ. ಇಲ್ಲೊಬ್ರು ಅಕ್ಕ ಕೂತಾರೆ. ಅಕ್ಕ ನಿಮಗೆ ನೋಟಿಸ್ ಕೊಟ್ಟಿದ್ರ ಅಕ್ಕ ಇಲ್ಲೆಲ್ಲ ಖಾಲಿ ಮಾಡ್ಬೇಕು ಜಾಗ ನೀವು ಅಂತ? ಏನೋ ನಮ್ಗೆ ಅರ್ಥ ಆಗಿಲ್ಲ. ನೋಟಿಸ್ ಕೊಟ್ಟಿದ್ರೆ ನೀವು ಖಾಲಿ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಯಾರಾದ್ರೂ ಬಂದು ಹೇಳಿದ್ರ ಅಧಿಕಾರಿಗಳು? ಯಾರು ಹೇಳಿಲ್ಲ ಸರ್. ಸಿಎಂ ಡಿಸಿಎಂ ಹೇಳ್ತಾರಲ್ಲ ನಾವು ನೋಟಿಸ್ ಕೊಟ್ಟಿದ್ವಿ ಅವರಿಗೆ ಜಾಗ ಖಾಲಿ ಮಾಡಿ ಅಂತ. ಏನೋ ಕೊಟ್ಟಿದ್ರೆ ನಮ್ಗೆ ಯಾರು ಹೇಳಿಲ್ಲ ಸರ್. ಅಲ್ಲ ಸರ್, ನೀವು ಬೇರೆ ಬೇರೆ ದೇಶದಿಂದ ಬಂದವ್ರೆ ಅಂತೀರಲ್ಲ, ನಾವು ಬಾಂಗ್ಲಾದೇಶ ತರ. ಯಾರು ಹೇಳಿದ್ರು ದೇಶದಿಂದ ಬಂದ? ಬೇರೆ ಬೇರೆ ರಾಜ್ಯಕ್ಕೂ ದೇಶಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅಕ್ಕ ನಿಂಗೆ? ಏನಿಲ್ಲ, ಎಲ್ಲ ನಾವು ಇಲ್ಲರೇ ಎಲ್ಲ ಊರಿಂದನೂ ಬಂದವ್ರು ಇಲ್ಲಿ ನಮ್ಮವ್ರವ್ರೆ ಅಂತಾನೆ ಹೇಳಿದ್ದು ಅಲ್ವಾ? ಬೇರೆ ಬೇರೆ ನಿಮಗ್ ಮನೆ ಒಂದ್ ನಿಮಿಷ, ನಿಮಗ್ ಮನೆ ಕೊಡ್ತಾರಂತ ಇಲ್ವಂತ? ఏం చేసినాను ఇప్పుడు మీకే ఇల్లు ఇస్తారంట లేదంటే చెప్పండి, ಮನೆ ಕೊಡ್ತಾರಾ ಇಲ್ವಂತ? ಕೊಡ್ತಾರಂತೆ. ಎಲ್ಲಿ ಕೊಡ್ತಾರಂತೆ? ಎಲ್ಲ ಕೊಡ್ತಾರ ಸ್ವಾಮಿ, ಗೊತ್ತಿಲ್ಲ. ಹಾ ಹೇಳಿ ಸರ್. ನಮ್ಗೆ ಏನ್ ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದಾರೋ. ಗ್ಯಾಸ್ ಮಾತ್ರ ಆಚೆ ಹಾಕಿದಾರೋ. ನಮ್ಮ ಹುಡುಗನ್ಗೂ ಕೂಡ ಆಚೆ ತಗೊಂಡು ಬಂತು ಆಚೆ ಹಾಕಿದಾರೋ. ನಮ್ಗೂ ಆಚೆ ಹೋಗು ಅಂತ ಪೊಲೀಸ್ ಅವರು, ಮಿಲಿಟರಿ ಅವರು ಬಂತು ಆಚೆ ಹಾಕ್ಬಿಟ್ಟು JCB ಬಂತು ಹಿಂಗ ಅಂದಿದ್ರು. ಅಷ್ಟೇ ಹೋಗೈತೆ ಸರ್ ನಮ್ಮ ಮನೆ. ಎಷ್ಟು ದಿವಸ ಇದ್ರಿ ಇಲ್ಲಿ? ನಾವು ಇದು 28 ವರ್ಷದಿಂದ ಇಲ್ಲೇ ಇದ್ದೀನಿ ಸರ್. ನಾನು ಇಲ್ಲೇ ಇದ್ದಿದ್ದು 28 ವರ್ಷದಿಂದ. ನಮ್ ಟಿವಿ, ನಮ್ಮ ಫೋನ್ಗಳು ಎಲ್ಲ ಹೋಗೈತೆ ಸರ್. ನಮ್ ಸಾಮಾನು ಗೀಮನ್ ಬಟ್ಟೆನೂ ಇಲ್ಲ. ಎಲ್ಲಿದ್ದೀರಾ? ಎಲ್ಲಿ ಉಳ್ಕೊಂಡಿದ್ದೀರಾ? ಹುಡ್ಕಡೆಗೆ ಇಲ್ಲ ಸರ್. ಅದೇ ಜಾಗಲ್ಲಿ ಸ್ವಲ್ಪ ಸುಮ್ಮನೆ ಪಟ್ಟ ಹಾಕೊಂಡಿದ್ದೀನಿ ಸರ್ ನಾನು. ಅಶ್ವಿನಿ ನೋಡಿ, ಇಲ್ಲಿ ನೋಡಿ ಈ ತರ ಈಗೆಲ್ಲ ಒಂದಷ್ಟು ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕೊಂಡು ಜೀವನವನ್ನ ಸಾಗಿಸಿದಾರೆ. ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಕನ್ನಡ ಬರುತ್ತಾ? ಕನ್ನಡ ಇಷ್ಟು ಮಾತಾಡ್ತಿರಲ್ಲ? ಬರಲ್ಲ ಅನ್ನೋದ್ರಲ್ಲಿ. ಈಗ ನಿಮ್ಗೆ ಒಂದು ಪ್ರಶ್ನೆ, ನಿಮಗೆ ನೋಟಿಸ್ ಕೊಟ್ಟಿದ್ರ ಇಲ್ಲಿ ಖಾಲಿ ಮಾಡ್ಬೇಕು ಅಂತ? ಇಲ್ಲ ಅಣ್ಣ, ಇಲ್ಲಿ ಕೊಟ್ಟಿಲ್ಲ. ಮತ್ತೆ ಸಿಎಂ ಹೇಳ್ತಾರಲ್ಲ ನೋಟಿಸ್ ಕೊಟ್ಟಿದ್ರು ಅಂತ ಹೇಳಿ. ನಮ್ಗೆ ಗೊತ್ತಿಲ್ಲ ಅಣ್ಣ, ಕೊಟ್ಟಿದ್ರ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಕೊಟ್ಟಿಲ್ಲ ನೋಟಿಸ್. ಶನಿವಾರ ಬೆಳಗ್ಗೆ ಬಂದಿ ಅವರೇ ಆಚೆಗಡೆಗೆ ತಗೊಂಡ್ ಬಂದಿ ಸಿಲಿಂಡರ್. ಮಕ್ಕಳೆಲ್ಲ ನಾವೇ ತಗೊಂಡ್ ಹೋಗಿದ್ರೆ. ಇಲ್ಲೇ ಇದ್ದೀರಾ ನೀವು ಅವತ್ತು? ಇಲ್ಲೇ ಇದ್ದೀವಿ. ಯಾವ ಊರು ನಿಮ್ದು? ಇದೇ ಊರನ್ನ. ನಮ್ ಚಿಕ್ಕ ಮಕ್ಕಳು ಐತೆ ಅಂಕ ಇಲ್ಲೇ. ನಿಮ್ದು ಮೂಲ ಊರು ಯಾವ್ದು? ಆಂಧ್ರಾಗ ಬಂದಿದ್ದಿ. ಇಡ್ಕಿ 30,000 ಕೆತ್ತೆ ಸಾಲ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 20 साल हो गया सर हमें आको. ಆಯ್ತು ನಾ ಇಲ್ಲಿಗೆ ಬಂದಿ. ನಾನ್ ಇಷ್ಟು ಹುಡುಗಿ ಇಲ್ಲಿಗೆ ಬಂದವಾಗ ಇಲ್ಲೇ ಸ್ಕೂಲ್ ಓದಿ. ಇದೇ ಮನೇಲಿ ಇದ್ರ? ನಮ್ಮಮ್ಮ ಅವ್ರ ಮನೆ ಹತ್ರ ಐತೆ. ನಮ್ಮಮ್ಮ ಅಲ್ಲಿ ಐತೆ ಹಿಂದ್ಗಡೆ. ಇಲ್ಲೇ ಮದ್ವೆ ಆಯ್ತು. ಇಲ್ಲೇ 3 ಮಕ್ಕಳು ಆಯ್ತು ನನ್ಗೆ. ಇಲ್ಲೇ ಇದ್ದೀವಿ ನಾವು. ಈಗ ಎಷ್ಟು ಕಷ್ಟ ಆಗ್ತಿದೆ ನಿಮ್ಗೆ ಇಲ್ಲಿ ಮಕ್ಕಳನ್ನ ಇಟ್ಕೊಂಡು ಈ ಪ್ಲಾಸ್ಟಿಕ್ ಆಗ್ತದೆ ಅಣ್ಣ. ಚಳಿ ಟೈಮಲ್ಲೆಲ್ಲ ಹಿಂಗೆ ಇದ್ದೀವಿ. ಏನ್ ಮಾಡ್ಬೇಕು, ಕಷ್ಟ ಬರ್ತಾ ಇದೆ. ಮಕ್ಕಳಿದ್ದಾರೆ, ಇಲ್ಲೇ ಮಲ್ಕೋತೀವಿ. ಕಷ್ಟ ಜಾಸ್ತಿ ಐತೆ ನೋಡಿ. ಈಗ ನಮ್ಮ ಕ್ಯಾಮರಾಮನ್ ಶಿವು ತೋರಿಸ್ತಾರೆ, ನನಗೆ ಕುತ್ಕೊಳ್ಳೋಕು ಕೂಡ ಕಷ್ಟ ಆಗ್ತದೆ. ಇಂಥ ಜಾಗದಲ್ಲಿ 3 ಜನ ಮಕ್ಕಳನ್ನ ಇಟ್ಕೊಂಡು ಇಲ್ಲೆಲ್ಲ ಇದ್ದಾರೆ. ಕರೆಂಟ್ ಬಿಲ್ಲು ಎಲ್ಲ ಈ ದೀಂಟ್ಲೇನೆ ಹೋಯ್ತು ಡಮಾರಸ್. ಈಗ ಏನಂತ ನಿಮ್ಗೆ ಮನೆ ಎಲ್ಲಿ ಕೊಡ್ತಾರಂತ? ಕೊಡ್ತೀನಂತ ಹೇಳಿದ್ರೆ. ಯಾವಾಗ ಕೊಡ್ತಾರಂತೆ? ಇವತ್ತು 2 ಗಂಟೆಗೆ ಹೇಳ್ತೀನಿ ಅಂತ ಜಮೀನ ಮತ್ತ ಅವರು ಬಂದು ಹೇಳಿ ಹೋಗಿದ್ದಾರೆ. ನೋಟಿಸ್ ನಿಮ್ಗೆ ಕೊಟ್ಟಿಲ್ಲ? ಕೊಟ್ಟಿಲ್ಲ. ಸತ್ಯ ಹೇಳ್ತಿದ್ರ? ಸತ್ಯಗ ನಮ್ಮ ಬಿಡ್ಡರ್ ಸತ್ಯಗ. ಮತ್ತೆ ಸಿಎಂ ಡಿಸಿಎಂ ಎಲ್ಲ ಹೇಳ್ತಾವ್ರಲ್ಲ ನೋಟಿಸ್ ಕೊಟ್ಟಿದ್ವಿ ನಾವು ಅಂತ. ನಮ್ಗೆ ಗೊತ್ತಾಗಲ್ಲ ಅದು ನೋಟಿಸ್ ಅಂತ ಏನಂತ. ಹೋಗ್ಲಿ, ನೋಟಿಸ್ ಬೇಡ. ಯಾರಾದ್ರೂ ಬಂದು ಅಧಿಕಾರಿಗಳು ಏನ್ ಹೇಳಿಲ್ಲ. ನೋಡಿ ಅಶ್ವಿನಿ, ಈಗ ಇವ್ರು ಹೇಳ್ತಾ ಇರೋದು ನಮಗೆ ನೋಡಿ, ಮನೆ ಒಳಗಡೆ ಬಂದು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಹೇಳ್ತಿದ್ದಾರೆ, ಆನೆ ಪ್ರಮಾಣ ಮಾಡಿ ಹೇಳ್ತಿದ್ದಾರೆ, ನಮಗೆ ಯಾರು ಕೂಡ ನೋಟಿಸ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ. ಇನ್ನು ಈಗ ಇವ್ರಿಗೆಲ್ಲ ಇಲ್ಲಿ ಒಂದಷ್ಟು ಅಡಿಗೆಯನ್ನ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ವಸತಿ ಇಲಾಖೆಯ ಅಧಿಕಾರಿಗಳು ಬಂದು AWE ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲರ ಹತ್ರ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ತುಂಬಾ ಜನ ಇವತ್ತು ಆದ್ರೆ ಇಲ್ಲೇ ಒಂದು ಜೋಪಡಿಗಳನ್ನ ಹಾಕೊಂಡು ನಿರ್ಮಾಣ ಮಾಡಿಕೊಂಡು ಜೀವನವನ್ನ ಸಾಗಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೋಡಿ, ಎಲ್ಲಾ ದಾಖಲಾತಿಗಳನ್ನ ಕೂಡ ನೋಡಿ ಇಲ್ಲಿ ಕಲೆಕ್ಟ್ ಮಾಡಿಕೊಂಡಿರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಇಲ್ಲಿರೋರ ಹತ್ರ ಪ್ರತಿಯೊಬ್ಬರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇತ್ತು, ಪಾನ್ ಕಾರ್ಡ್ ಇತ್ತು, ವೋಟರ್ ID ಕೂಡ ಇತ್ತು. ಎಲ್ಲವನ್ನೂ ಕೂಡ ನೋಡಿ ತಮ್ಮ ತಮ್ಮ ಜಾಗದ ಒಂದು ಅಡ್ರ ವಿಳಾಸ ಸಮೇತವಾಗಿ ಬಂದು ನಗರಸಭಾ ಕಾರ್ಯಾಲಯದಿಂದ ಕೂಡ ಅವರಿಗೆ ಬಂದಿರುವಂತ ಡಾಕ್ಯುಮೆಂಟ್ ಅನ್ನ ಕೂಡ ಇಲ್ಲಿ ನಾವು ಗಮನಿಸ್ತಾ ಇದೀವಿ. ಈಗ ನಿಮ್ಗೆ ಇಲ್ಲಿ ಎಷ್ಟು ವರ್ಷ ಇದ್ರಿ ನೀವು? 3-4 ವರ್ಷ ಇದ್ರಿ.
ಎಲ್ಲಿಂದ ಬಂದಿದ್ದು ನೀವು ಇಲ್ಲಿಗೆ? ಅಶ್ವಿನ್ ನೋಡಿ, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು ನಮ್ಗೆ ಯಾವುದೇ ರೀತಿಯಂತ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿ ಬಂದು ತೆರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಶ್ವಿನಿ. ರೈಟ್, ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಏನು ಮಾಡಲಾಗಿದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಆಗಿದೆ. ಸ್ಥಳಕ್ಕೆ ಎಡಿಜಿಪಿ ದೇವಜ್ಯೋತಿ ರೇ ಆಗಮಿಸಿದ್ದಾರೆ. ಡಿಸೆಂಬರ್ 21 ಮನೆಗಳ ತೆರವಿನ ಬಗ್ಗೆ ದೂರು ದಾಖಲಾಯಿತು. 167 ಮನೆಗಳ ತೆರವನ್ನ ಮಾಡಿಸಲಾಗಿದೆ ಅಂತ ನಿವಾಸಿಗಳು ದೂರನ್ನು ಕೊಟ್ಟಿದ್ದಾರೆ. ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದೆ. ಆ ನಿಟ್ಟಿನಲ್ಲಿ ಈಗ ಕೋಗಿಲು ಲೇಔಟ್ನಲ್ಲಿ ಎಡಿಜಿಪಿ ದೇವಜ್ಯೋತಿ ರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಬಂದಿದೆ ನಮಗೆ, ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿರೋದು. ಮಾನವ ಹಕ್ಕುಗಳ ಎಂಟ್ರಿ ಕೂಡ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಟಾರ್ಪಾಲ್ ಹಾಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ಅಲ್ಲಿರುವಂತಹ ಜನ. ಜೊತೆಯಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಕೂಡ ಒಂದಿದೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ. ಕೋಗಿಲು ಬಡಾವಣೆಗೆ ಈಗ ಎಡಿಜಿಪಿ, ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ಆಗಿರುವಂತಹ ದೇವಜಿತ್ ರೇ ಅವರು ಬಂದಿದ್ದಾರೆ. ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸ್ಥಳವನ್ನ ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಇಲ್ಲಿ ಎಲ್ಲರನ್ನೂ ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ಸ್ಥಳೀಯ ಪೊಲೀಸರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಟ್ಟಿದ್ದಾರೆ. ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಇಲ್ಲಿ ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ಆಗಿರುವಂತಹ ದೇವಜಿತ್ ರೇ ಅವರು ಈಗ ಇಲ್ಲಿ ಎಲ್ಲ ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಒಂದಷ್ಟು ಮಾಹಿತಿಯನ್ನ ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅಷ್ಟಲ್ಲದೆ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಗ್ಯಾದರ್ ಮಾಡೋದಾಗ್ಲಿ, ಜೊತೆಗೆ ಇಲ್ಲಿ ಯಾರೆಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಅವ್ರನ್ನ ನಾನು ಮಾತಾಡ್ಸಂತ ಮಾಡ್ತೀನಿ. ಸರ್, ಎಡಿಜಿಪಿ ಇರ್ತಾರೆ ಸರ್. ಈಗ ಸರ್, ಒಂದ್ ನಿಮಿಷ, ಇಲ್ಲಿ ಈಗ ನೀವು ಬಂದು ನೋಡಿದಾಗ ಏನ್ ಅನ್ನಿಸ್ತು ಸರ್? ನಮ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಪ್ರಕಾರ ನಾವು ಎನ್ಕ್ವೈರಿ ಮಾಡ್ಲಿಕ್ಕೆ ಬಂದಿದ್ದೇವೆ. ಬಂದ ಮೇಲೆ ಇಲ್ಲಿ ಡೆಮಾಲಿಶ್ ಆಗಿದೆ ಅಂತ ನಿಜ. ಬಿಬಿಎಂಪಿನವರು ಡೆಮಾಲಿಶ್ ಮಾಡಿದ್ದಾರೆ. ಪೊಲೀಸ್ನವರಿಗೆ ಕರೆದು ಪೊಲೀಸ್ ಜೊತೆಗೆ ಬಂದು ಇಲ್ಲಿ 21 ಡಿಸೆಂಬರ್ಗೆ ಡೆಮಾಲಿಶ್ ಮಾಡಿದ್ದಾರೆ. ಇಷ್ಟು ನಿಜ. ಯಾಕೆ ಡೆಮಾಲಿಶ್ ಮಾಡಿದ್ದಾರೆ, ಡೆಮಾಲಿಶ್ ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಿದಾರಾ ಮಾಡಿಲ್ಲ, ಅದರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಫೈನಲ್ ರಿಪೋರ್ಟ್ ನಾವು ಕೊಡ್ತೀವಿ. ಈಗ ನೋಟಿಸ್ ಕೊಡದೆ ನಾವೀಗ ಬಂದಿಲ್ಲಿ ಮಾತಾಡ್ಸಿದಾಗ ನೋಟಿಸ್ ಕೊಟ್ಟೇ ಇಲ್ಲ, ಏಕಾಏಕಿ ಬಂದು ಜೆಸಿಬಿ ತಂದು ಎಲ್ಲವನ್ನು ಕೂಡ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನೋಟಿಸ್ ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಅದರ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ಇಲ್ಲ. ಸೊ ನಾವೀಗ ಕಲೆಕ್ಟ್ ಮಾಡ್ತೀವಿ. ಬಿಬಿಎಂಪಿಗೆ ನಾವು ನೋಟಿಸ್ ಕೊಡ್ತೀವಿ. ಅವರು ಏನು ಬಂದು ಹೇಳಿ ನಮ್ಗೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ, ಪ್ರೊಸೀಜರ್ ಫಾಲೋ ಮಾಡಿದಾರಾ ಮಾಡಿಲ್ಲ, ಅದನ್ನ ನೋಡ್ತೀವಿ. ಈಗಲೇ ನಾವು ಹೇಳಕ್ ಬರಲ್ಲ ಅದ್ರ ಬಗ್ಗೆ. ಈಗ ವಾಟ್ ನೆಕ್ಸ್ಟ್ ಸರ್? ಈಗ ಎಲ್ಲರೂ ಕೂಡ ನೋಡಿ ಜೋಪಡಿಗಳು ಹಾಕೊಂಡು ಟೆಂಟ್ಗಳನ್ನ ಹಾಕೊಂಡು ಇಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ವಾಸ ಮಾಡ್ತಾರೆ. ವಾಟ್ ನೆಕ್ಸ್ಟ್ ಸರ್ ಅವರ ಮುಂದಿನ ಜೀವನ? ವಾಟ್ ನೆಕ್ಸ್ಟ್ ಕ್ಯಾನ್ ಬಿ ಡನ್ ದಟ್ ವಿ ವಿಲ್ ರೆಕಮೆಂಡ್ ಟು ದ ಗವರ್ಮೆಂಟ್. But first we'll do an inquiry. The inquiry report will be submitted within 7 to 10 days. ಸೊ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ನಿಮ್ಮಿಂದ? ಈಗ ಜನ ನಾವು ಎನ್ಕ್ವೈರಿ ಮಾಡ್ತೀವಿ ಅಷ್ಟೇ. ಅಲ್ಲ, ಎನ್ಕ್ವೈರಿ ಮಾಡ್ತೀರಾ, ರಿಪೋರ್ಟ್ ಕೂಡ ಕೊಡ್ತೀರಾ. ಏನ್ ಮಾನವ ಹಕ್ಕುಗಳ ಆಯೋಗದಿಂದ ಇಲ್ಲಿರುವಂತ ಜನ ಇವತ್ತು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಅವ್ರಿಗೊಂದು ಸೂರು ಕಲ್ಪಿಸುವಂತ ಕೆಲಸ ಆಗುತ್ತಾ? ಬೇರೆ ಏನಾದ್ರು ವಿಚಾರಗಳ ಬಗ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ನಾವು ಬಂದಿದ್ದೇವೆ. ಹ್ಯೂಮನ್ ರೈಟ್ಸ್ ಅಬ್ಯೂಸ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಆಗಿದೆ, ಅಬ್ಯೂಸ್ ಆಗಿದೆಯಾ ಆಗಿಲ್ಲ, ಆಗಿದ್ರೆ ಎಷ್ಟು ಅವರಿಗೆ ಕಾಂಪನ್ಸೇಷನ್ ಕೊಡ್ಲಿಕ್ಕೆ ಆಗುತ್ತೆ ಅದರ ಬಗ್ಗೆ ನಾವು ಎನ್ಕ್ವೈರಿ ಮಾಡಿ ಕೊಡ್ತೀವಿ ಅಷ್ಟೇ. ಈಗ ನೀವು ನೋಡಿದ ಪ್ರಕಾರ ಲಾಸ್ಟ್ ಕ್ವಶನ್ ಸರ್, ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಮೇಲ್ನೋಟಕ್ಕೆ ಏನಾದ್ರು ಅನಿಸ್ತಾ ಇದೆಯಾ? ಬಿಕಾಸ್ ಎಲ್ಲರೂ ಭಾರತದ ಸಿಟಿಸನ್ಸ್ ಅಲ್ಲ, ಅವರು ಬಡವರು ಇರಬಹುದು, ಅವರಿಗೆ ಮನೆ ಇಲ್ಲ ಅಂತ ಇರಬಹುದು, ಆದ್ರೂ ಅವರಿಗೆ ಒಂದು ಮನೆ ಇಡ್ಲಿಕ್ಕೆ ಜಾಗ ಇರಬೇಕು. ಸೊ ಮನೆ ಇಲ್ಲ ಆದ್ರೂ ಅವ್ರದ್ದು ಮನೆಗಳು ಡೆಮಾಲಿಶ್ ಆಗಿದೆ. ಈಗ ಪ್ರೆಸೆಂಟ್ಲಿ ನಾನು ನೋಡ್ತಾ ಇದ್ದೇನೆ ಯಾರಿಗೆ ಮನೆ ಇಲ್ಲ. ಈಗ ಚಳಿಗಾಲದಲ್ಲಿ ಅವರು ಹೊರಗೇನೆ ಇದ್ದಾರೆ, ಊಟಕ್ಕೇನೋ ಸರಿಯಾಗಿ ವ್ಯವಸ್ಥೆ ಇಲ್ಲ. ಸೊ ಅದಕ್ಕೆ ಮಾನವ ಹಕ್ಕ ಉಲ್ಲಂಘನೆ ಆಗಿದೆ. ಬಟ್ ಅದಕ್ಕೆ ಏನು ಪರಿಹಾರ ಕೊಡಬೇಕು ದಟ್ ಗವರ್ಮೆಂಟ್ ಹ್ಯಾಸ್ ಟು ಡಿಸೈಡ್. ಥ್ಯಾಂಕ್ ಯು. ಇದು ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ಅವರ ಮಾತು. ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನ 6 ರಿಂದ 7 ದಿನದ ಒಳಗಾಗಿ ಸಂಪೂರ್ಣವಾದಂತಹ ರಿಪೋರ್ಟ್ ಅನ್ನ ನಾವು ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತೀವಿ. ನಮಗೆ ಬಂದಂತ ದೂರನ್ನ ಆಧರಿಸಿ ನಾವು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ. ತುಂಬಾ ಜನರನ್ನ ಕೂಡ ಮಾತಾಡ್ಸಿದೀವಿ. ಈಗ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಇಲ್ಲಿ ತೆರವು ಮಾಡುವಂತ ಕೆಲಸ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ನಮಗೆ ಗೊತ್ತಿಲ್ಲ. ನಾವು ಅದರ ಬಗ್ಗೆ ತನಿಖೆಯನ್ನ ಮುಂದುವರೆಸಿದ್ದೀವಿ ಅನ್ನುವ ಮಾತನ್ನ ಖುದ್ದು ರಾಜ್ಯ
ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ಅವರು ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರೇಕ್ನ ನಂತರ ಕೋಗಿಲು ನಿವಾಸಿಗಳಿಗೆ ಹಾಗಾದ್ರೆ ಮನೆ ಭಾಗ್ಯ ಸಿಗುತ್ತಾ ಅನ್ನೋ ಪ್ರಶ್ನೆ, ಅದರ ಬಗ್ಗೆ ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರಣಿ ಸಭೆಗಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಆರಂಭ ಆಗುತ್ತೆ. ಈ ಕೋಗಿಲು ಬಡಾವಣೆಯಲ್ಲಿ ಒತ್ತುವರಿ ತೆರವು ಮಾಡಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಸಂಬಂಧ ಚರ್ಚೆ ಮಾಡಲಾಗುತ್ತೆ. ಪರ್ಯಾಯ ವ್ಯವಸ್ಥೆ ಮಾಡೋದಾದ್ರೆ ಯಾವ ಜಾಗದಲ್ಲಿ ಮಾಡೋದು? 167 ಮನೆಗಳಂತ ಹೇಳಲಾಗ್ತಾ ಇದೆ. ಸುಮಾರು 200 ಮನೆಗಳಿದ್ವು ಅನ್ನುವಂತ ಮಾಹಿತಿ. 5 ಎಕರೆಯಲ್ಲಿ 200 ಮನೆಗಳನ್ನ ಕಟ್ಕೊಂಡಿದ್ರು. ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಎಲ್ಲಿ ಮಾಡ್ತಾರೆ ಅನ್ನೋ ಪ್ರಶ್ನೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಭೆಗಳಿದೆ. ಆ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಸಂಬಂಧ ಚರ್ಚೆಯನ್ನ ಮಾಡ್ತಾರೆ. ಎಲ್ಲಿ ಈ ಎಲ್ಲ ಮನೆಯನ್ನ ಕಳ್ಕೊಂಡಂತವರಿಗೆ ಸೂರುಭಾಗ್ಯ ಸಿಗುತ್ತೆ ಅನ್ನೋ ಪ್ರಶ್ನೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಸಭೆ ಕೂಡ ಆರಂಭ ಆಗುತ್ತೆ.